ನಮಸ್ತೆ ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಬಂದಿದ್ದೇನೆ. ಹಾಗೆ ಧನುರ್ರಾಶಿಯವರಿಗೆ ಯಾವ ರೀತಿ ಹಬ್ಬವನ್ನ ಪೂಜೆ ಮಾಡ್ಬೇಕು, ಯಾವ ಯೋಗವನ್ನ ಪಡ್ಕೊಳ್ಬೇಕು, ಹಾಗೆ ಹೇಗೆ ಅದನ್ನ ಯಾವ ಒಂದು ಬಟ್ಟೆಯನ್ನ ಧರಿಸಿ ನಾವು ಪೂಜೆ ಮಾಡಿದ್ರೆ ನಮ್ಗೆ ಯೋಗ ಪ್ರಾಪ್ತಿ ಆಗುತ್ತೆ, ಅದೃಷ್ಟ ಬರುತ್ತೆ, ಹಾಗೆ ಯಾವ ಒಂದು ನೈವೇದ್ಯ ಇರ್ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನೋಡಿ, ನಾವು ವರಮಹಾಲಕ್ಷ್ಮಿಗೆ ಅಂತಾನೆ ಒಂದು ಒಳ್ಳೆ ಮುಹೂರ್ತ, ಶುಭ ಮುಹೂರ್ತ. ಯಾಕಂದ್ರೆ ನಾವ್ ಏನೆಲ್ಲಾ ಪೂಜೆ ಮಾಡ್ಬೋದು, ಆದ್ರೆ ಆ ಒಂದು ಮುಹೂರ್ತ ಇದೆಯಲ್ಲ, ಆ ಮುಹೂರ್ತದಲ್ಲಿ ನೀವು ದೇವಿಯ ಆಹ್ವಾನ, ಕಲಶ ಸ್ಥಾಪನೆ ಮಾಡಿದ್ದೆ ಅದಲ್ಲಿ ತುಂಬಾ ಯೋಗವನ್ನ, ತುಂಬಾ ಅದೃಷ್ಟವನ್ನ ಪಡಿತೀರಿ. ಆ ಮುಹೂರ್ತವನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ. ಆ ಮುಹೂರ್ತ ಮತ್ತೆ ವರಮಹಾಲಕ್ಷ್ಮಿ ಕಿಟ್ ಅಂದ್ರೆ ಗುರು ಮತ್ತೆ ಶುಕ್ರ ಮತ್ತೆ ಕುಬೇರ, ಈ ಮೂರು ಮಿಶ್ರಿತ ಒಂದು ಸ್ಟೋನು, ಗುರುವಿನ ಸ್ಟೋನು, ಕುಬೇರನ ಸ್ಟೋನು ಮತ್ತೆ ಶುಕ್ರನ ಸ್ಟೋನ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ. ಆ ಒಂದು ಸ್ಟೋನ್ ಅನ್ನ ನೀವು ದೇವರ ಹತ್ರ ಇಟ್ಟು ಪೂಜೆ ಮಾಡಿದ್ದೆ ಅದಲ್ಲಿ ತುಂಬಾ ಯೋಗವನ್ನ ಪಡಿತೀರಾ, ತುಂಬಾ ಅದೃಷ್ಟವನ್ನ ಕೂಡ ಪಡಿತೀರಾ. ಹಾಗಾಗಿ ಮಿಸ್ ಮಾಡ್ತೀರಾ, ನಮ್ಮ ನಂಬರ್ಗೆ ಕರೆ ಮಾಡಿ ಆ ಒಂದು ಕಿಟ್ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಧನುರ್ ರಾಶಿಯವರಿಗೆ ಈ ವರಮಹಾಲಕ್ಷ್ಮಿ ಹಬ್ಬ ಹೇಗಿದೆ ನೋಡೋಣ. ನೋಡಿ, ಮೂರನೇ ಮನೆಯಲ್ಲಿ ರಾಹು ಇದ್ರೆ ತುಂಬಾ ಒಳ್ಳೇದೇನೆ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು, ನಿಮ್ಮ ಅಣ್ಣ ತಂಗಿ ಬಾಂಧವ್ಯ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾಲ್ಕನೇ ಮನೆಯ ಶನಿ ಏನಪ್ಪಾ ಅಂತಂದ್ರೆ, ನೋಡಿ ನೀವು ಮನೆ ಮಠ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಳ್ತೀರಿ. ಹಾಗೆ ಶನಿ 4ರಲ್ಲಿ ಇರೋದ್ರಿಂದ ಯಾವ್ದಾದ್ರು ಒಂದು ಗಾಡಿ ಪರ್ಚೇಸ್ ಮಾಡೋದು, ವೆಹಿಕಲ್ ಪರ್ಚೇಸ್ ಮಾಡೋದು, ಇದೆಲ್ಲ ಕೂಡ ನಿಮ್ಗೆ ಆಗುತ್ತೆ. 7ರಲ್ಲಿ ಶುಕ್ರ ಗುರು, ಯಾಕಂದ್ರೆ ಧನುರ್ ರಾಶಿಯಾಧಿಪತಿ ಶುಕ್ರ ಗುರು 7ರಲ್ಲಿ ಇರೋದು ತುಂಬಾ ಅದೃಷ್ಟನೆ ಅಂತ ಹೇಳ್ಬೋದು, ಯೋಗನೆ ಅಂತ ಹೇಳ್ಬೋದು. ಹಾಗಾಗಿ ಅಪಾರ ಜ್ಞಾನವನ್ನು ಕೂಡ ಕೊಡ್ತಾನೆ. ಗುರುವಿನ ನೇರ ದೃಷ್ಟಿ ಧನುರ್ ರಾಶಿ ಮೇಲೆ ಬೀಳೋದ್ರಿಂದ, ಶುಕ್ರನ ನೇರ ದೃಷ್ಟಿ ಧನುರ್ ರಾಶಿಯ ಮೇಲೆ ಬೀಳೋದ್ರಿಂದ ತುಂಬಾ ಯೋಗವನ್ನ ಪಡಿತೀರಿ. ಹಾಗೆ 8ನೇ ಮನೆಯಲ್ಲಿ ರವಿ ಮತ್ತೆ ಬುಧ ಇರೋದ್ರಿಂದ ನಿಮ್ಗೆ ಯಾವ ಒಂದು ತೊಂದರೆನೂ ಆಗಲ್ಲ. ಯಾಕಂದ್ರೆ ನೀವು ಇದನ್ನೆಲ್ಲ ಪಾಸಿಟಿವ್ ಮಾಡ್ಕೊಳ್ಳೋದಕ್ಕೆ ಈ ಪೂಜೆಯನ್ನ ಮಾಡ್ತಿರ್ತೀರಿ. ಅದ್ರಲ್ಲೂ ನಾವು ಕೊಡುವಂತ ಗುರು ಶುಕ್ರ ಮತ್ತೆ ಕುಬೇರನ ಒಂದು ಸ್ಟೋನ್ ಇಟ್ಟು ಪೂಜೆ ಮಾಡೋದು ತುಂಬಾ ಅದೃಷ್ಟ, ತುಂಬಾ ಯೋಗ. ಅಷ್ಟ ಮಹಾಲಕ್ಷ್ಮಿಯರು ಕೂಡ ನಿಮ್ ಮನೇಲಿ ಇರ್ತಾರೆ, ಅಷ್ಟ ಐಶ್ವರ್ಯ, ಸಕಲ ಸಂಪತ್ತು ಕೂಡ ನಿಮ್ ಮನೇಲಿ ಇರುತ್ತೆ ಅಂತ ಹೇಳ್ತೀನಿ. ಹಾಗೆ ನಾವು ಕೊಡೋ ಮುಹೂರ್ತ ಕೂಡ ಹಾಗೆ ಇರುತ್ತೆ. ಮತ್ತೆ 9ನೇ ಮನೆಯಲ್ಲಿ ಕೇತು, 10ರಲ್ಲಿ ಕುಜ ನಿಮ್ಗೆ ಯೋಗ, ಕೆಲಸ. ಯಾರ ಗೌರ್ಮೆಂಟ್ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೀರಾ, ಗೌರ್ಮೆಂಟ್ ಕೆಲಸ ಸಿಕ್ಕುತ್ತೆ. ಯಾರಿಗೆಲ್ಲ ಕೆಲಸ ಸಿಕ್ಕಿಲ್ಲ, ಕೆಲ್ಸಕ್ಕೆ ಯಾವ ಒಂದು ಕೆಲ್ಸಕ್ಕೆ ಟ್ರೈ ಮಾಡಿದ್ರು ಸಿಕ್ಕುತ್ತೆ. ಅಧಿಕಾರಿಗಳಿಗೆ ಅವರ ಒಂದು ಪ್ರಮೋಷನ್ ಆಗ್ತಾ ಹೋಗುತ್ತೆ. ರಾಜಕೀಯದಲ್ಲಿ ಇರೋರಿಗೆ ದುಪ್ಪಟ್ಟು ಯೋಗ ಅಂತ ಹೇಳ್ಬೋದು. ಹಾಗೆ ನೋಡಿ, ಇದಕ್ಕೆ ನೀವು ಮುಖ್ಯವಾಗಿ ಧನುರ್ ರಾಶಿಯವರು ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ನೀವು ಧನುರ್ ರಾಶಿಯವರು ಕಡಲೆ ಹುಸುಲಿ, ಅಥವಾ ನಿಮ್ಮ ಒಂದು ಏನ್ ಹೇಳ್ತೀನಿ ಮೈಸೂರು ಪಾಕ್ ಏನ್ ಬರುತ್ತೆ, ಕಡಲೆ ಹಿಟ್ಟು, ತುಪ್ಪ, ಗುರು ಮತ್ತೆ ಶುಕ್ರ ಎರಡು ಮಿಶ್ರಿತ ಕಡಲೆ ಹಿಟ್ಟು ಮತ್ತೆ ತುಪ್ಪವನ್ನ ಉಪಯೋಗಿಸಿ ನೀವು ಮೈಸೂರು ಪಾಕ್ ಮಾಡಿ ನೀವು ದೇವಿಗೆ ನೈವೇದ್ಯ ಮಾಡಿ, ಆದಷ್ಟು ಮನೆಯಲ್ಲೇ ಮಾಡಿ ಅಂತ ಹೇಳ್ತೀನಿ. ಹಾಗೆ ಲಡ್ಡು ಅನ್ನು ಕೂಡ ನೀವು ಮನೆಯಲ್ಲೇ ಮಾಡ್ಬೋದು. ಇದು ಕೂಡ ಕಡಲೆ ಹಿಟ್ಟು ಮತ್ತೆ ತುಪ್ಪ ಅಂದ್ರೆ ಗುರು ಶುಕ್ರರ ಮಿಶ್ರಿತ ಆಗಿರುತ್ತೆ. ಇದನ್ನ ನೀವು ಮಾಡಿ ನೀವು ತಿನ್ನಿ, ನಿಮ್ಮ ದೇವರಿಗೆ ಫಸ್ಟ್ ನೈವೇದ್ಯ ಮಾಡಿ, ನೀವು ಮನೆ ಮಂದಿ ಎಲ್ಲ ಪ್ರಸಾದವನ್ನ ಸ್ವೀಕರಿಸಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಬಣ್ಣ ಯಾವ್ದಪ್ಪ ಅಂತಂದ್ರೆ, ಧನುರಾಶಿಯವರು ಹಳದಿ ಬಣ್ಣವನ್ನ ಹೆಚ್ಚು ಉಪಯೋಗಿಸಿ. ಅವತ್ತಿನ ದಿನ ನಿಮ್ಮ ಫೇವ್ರೇಟ್ ಕಲರು, ನಿಮ್ಮ ಗುರುವಿನ ರಾಶಿಯಾಧಿಪತಿಯ ಕಲರು ಹಳದಿ ಬಣ್ಣ ಆಗಿರೋದ್ರಿಂದ ಹಳದಿ ಬಣ್ಣ ಆಗಿರ್ಬೋದು, ಅಥವಾ ಗೋಲ್ಡ್ ಕಲರ್ ಅಂತ ಅಂದ್ರೆ ಚಿನ್ನದ ಒಂದು ಬಣ್ಣ ಆಗಿರ್ಬೋದು. ಈ ಬಣ್ಣ ಕೂಡ ನಿಮ್ಗೆ ಅತಿ ಹೆಚ್ಚು ಮೆಚ್ಚು. ಗೋಧಿಯ ಬಣ್ಣ, ಸ್ವಲ್ಪ ಡಾರ್ಕ್ ಕಲರ್, ಈ ಬಣ್ಣ ಡಾರ್ಕ್ ಕ್ರೀಮು, ಈ ಬಣ್ಣವನ್ನು ಕೂಡ ಯೂಸ್ ಮಾಡಿದಾಗ ನಿಮ್ಗೆ ತುಂಬಾ ಅದೃಷ್ಟ ಕೊಡುತ್ತೆ. ನೀವ್ ಹೇಗೆ ಎಲ್ಲಾ ರೀತಿ ನಾವ್ ಈ ಕಲರ್ ಹಾಕ್ಬಾರ್ದು, ಇದೇ ಮುಹೂರ್ತದಲ್ಲಿ ಮಾಡ್ಬೇಕು ಅಂತ ತಯಾರಾಗಿರ್ತೀರ, ಹಾಗೆ ನಿಮ್ಮ ವಸ್ತ್ರ ಕೂಡ ನಿಮ್ಮ ಒಂದು ರಾಶಿಗೆ ಟ್ಯೂನ್ ಮಾಡ್ಕೊಂಡಾಗ ತುಂಬಾ ಯೋಗ, ಅದೃಷ್ಟವನ್ನ ನೋಡ್ತೀರಿ. ಹಾಗೆ ನಮ್ಮಲ್ಲಿ ಸಿಕ್ಕುವಂತಹ ಈ ಒಂದು ವರಮಹಾಲಕ್ಷ್ಮಿ ಕಿಟ್ ಅನ್ನ ಆದಷ್ಟು ಬೇಗ ನಮ್ಮ ನಂಬರ್ಗೆ ಕರೆ ಮಾಡಿ ನೋಂದಾಯಿಸ್ಕೊಂಡು ಅದನ್ನ ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಗದಷ್ಟು ವಿಷಯಗಳನ್ನ ಹಬ್ಬದ ಬಗ್ಗೆನೆ ಮತ್ತಷ್ಟು ವಿಷಯಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.